ಅಮೆರಿಕದ ರಾಯಭಾರಿ ಕಚೇರಿ ಧ್ವಂಸಕ್ಕೆ ಯತ್ನ, ಪ್ರತಿಭಟನೆಯಲ್ಲಿ 8 ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. ರಾಯಭಾರಿ ಕಚೇರಿಗೆ ನುಗ್ಗಲು ಯತ್ನದ ಸಂದರ್ಭದಲ್ಲಿ ಹಿಂಸಾಚಾರ ಕೂಡ ಆಗಿದೆ. ಅಮೆರಿಕದ ರಾಯಭಾರ ಕಚೇರಿಯ ಧ್ವಂಸದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿರುವಂಥದ್ದು, 8 ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮೂಲಕ ಇರಾನ್ ವರ್ಸಸ್ ಇಸ್ರೇಲ್ ನಡುವಿನ ಸಂಘರ್ಷ, ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ನಡುವಿನ ಸಂಘರ್ಷ ಜಗತ್ತಿನ ಬೇರೆ ಬೇರೆ ದೇಶಗಳಿಗೂ ಕೂಡ ವ್ಯಾಪಿಸಿಕೊಳ್ತಾ ಇದೆ. ಎಕ್ಸಾಂಪಲ್, ಈಗ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದಲ್ಲಿ ಶಿಯಾ ಸಮುದಾಯದ ಜನರು ಬೀದಿಗಿಳಿದಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಅಮೆರಿಕದ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಇಸ್ರೇಲ್ ಅಮೆರಿಕ ವಿರುದ್ಧ ಇರಾನ್ ಸಮರ ಪ್ರತಿಜ್ಞೆ, ಎದುರಾಗುವ ಎಲ್ಲ ಸನ್ನಿವೇಶಗಳಿಗೂ ಕೂಡ ಇರಾನ್ ಸಿದ್ಧ ಅನ್ನುವಂತಹ ಮೆಸೇಜ್ ಕೊಡ್ತಾ ಇದೆ. ಖಮೇನಿ ಹತ್ಯೆಗೆ ಪ್ರತೀಕಾರವನ್ನು ತೆಗೆದುಕೊಂಡೇ ಕೊಳ್ತೇವೆ ಅಂತ ಹೇಳಿ ಶಪಥಗೈದಿದೆ. ಈ ಮೂಲಕ ಅಮೆರಿಕ ಇಸ್ರೇಲ್ ನಡುವಿನ ಮತ್ತು ಅಮೆರಿಕ ಇರಾನ್ ನಡುವಿನ ಸಂಘರ್ಷ ಮತ್ತೊಂದು ಹಂತವನ್ನು ತಲುಪ್ತಾ ಇದೆ. ಇದರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ಗೆ ನೇರ ಸಂದೇಶವನ್ನು ಇರಾನ್ ಪಾಸ್ ಮಾಡ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. 2 ದೇಶಗಳ ನಡುವಿನ ಸಂಘರ್ಷ ಹೇಗೆ ವ್ಯಾಪಿಸಿಕೊಳ್ತಾ ಇದೆ, ಹೇಗೆ ರಣಭೀಕರ ಸ್ಥಿತಿಯನ್ನು ತಲುಪಿದೆ ಅಂಥೇಳಿ. ದೃಶ್ಯ ನಂಬರ್ 1, ಗಗನಕ್ಕೆ ಚಾಗಿರುವ ರೀತಿಯಲ್ಲಿರುವಂತಹ ಕಟ್ಟಡ, ಅದಕ್ಕೆ ಮಿಸೈಲ್ಸ್ ಅನ್ನು ನುಗ್ಗಿಸುವಂತಹ ದೃಶ್ಯ. ದೃಶ್ಯ ನಂಬರ್ 2, ಜನನಿಬಿಡ ಪ್ರದೇಶ, ಇದು ಕೂಡ ಇರಾನ್ನಲ್ಲಾಗಿರುವಂಥದ್ದು. ಬಾಂಬ್ ಅಟ್ಯಾಕ್ ಆಗುತ್ತೆ, ಕ್ಷಣಾರ್ಧದಲ್ಲಿಯೇ ಕಟ್ಟಡಗಳು ಧೂಳಿಪಟವಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ದೃಶ್ಯ ನಂಬರ್ 3ರಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಜನನಿಬಿಡ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿಕೊಂಡು ಬಾಂಬ್ಗಳ ದಾಳಿ ಆಗಿರುವಂಥದ್ದು. ದೃಶ್ಯ ನಂಬರ್ 4ರನ್ನು ಗಮನಿಸ್ತಾ ಇದ್ದೀರಿ. ಪರಿಸ್ಥಿತಿ ಹೇಗಿದೆ, ಬಾಂಬ್ ಅಟ್ಯಾಕ್ ಆಗ್ತಾ ಇದ್ದ ಹಾಗೆ ಜನ ಹೇಗೆ ಕಕ್ಕಾಬಿಕ್ಕಿಯಾಗಿ ಓಡ್ತಾ ಇದ್ದಾರೆ ಅಂಥೇಳಿ. ದೃಶ್ಯ ನಂಬರ್ 5ರಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಮಿಸೈಲ್ಸ್ಗಳ ಅಟ್ಯಾಕ್ ಯಾವ ರೀತಿ ಇದೆ ಅಂಥೇಳಿ. ಈ ರೀತಿಯ ಹಲವು ದೃಶ್ಯಗಳು ಯುದ್ಧದ ಜಾಗದಿಂದ ಹೊರಬೀಳ್ತಾ ಇದೆ. ಈಗಾಗಲೇ ಇರಾನ್ ಸಮರವನ್ನು ಸಾರಿದೆ. UAE ಮೇಲೆ 208 ಡ್ರೋನ್, 137 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಅಟ್ಯಾಕ್ ಮಾಡಿದೆ. ಕತಾರ್ ಮೇಲೆ 66 ಡ್ರೋನ್, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ಮಾಡಿದೆ. ಬಹ್ರೇನ್ ಮೇಲೆ 9 ಡ್ರೋನ್, 45 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ಆಗಿರುವಂತಹದ್ದು. ಕೊಲ್ಲಿ ರಾಷ್ಟ್ರಗಳ ಮೇಲೆ ಸಮರವನ್ನ ಇರಾನ್ ಸಾರಿದೆ. ಇರಾನ್ನ ಸುತ್ತಮುತ್ತ ಇದ್ದಂತಹ ಬಹುತೇಕ ಮುಸ್ಲಿಂ ರಾಷ್ಟ್ರಗಳು ಇರಾನ್ಗೆ ಸಪೋರ್ಟಿವ್ ಆಗಿರಲಿಲ್ಲ, ಅಮೆರಿಕಾಗೆ ಫೇವರ್ ಆಗಿದ್ವು. ಅದರ ಪರಿಣಾಮ ಅಮೆರಿಕಾದ ಸೇನೆಗಳು ಅಲ್ಲಿ ನೆಲೆ ನಿಂತು ಇವತ್ತು ಇರಾನ್ನನ್ನು ಧ್ವಂಸ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಅಯತುಲ್ಲಾ ಖಮೇನಿಯ ಹತ್ಯೆಗೆ ಜೊತೆಗಿದ್ದಂತಹ ರಾಷ್ಟ್ರಗಳು ಕಾರಣ ಅನ್ನುವಂತಹ ಕಾರಣಕ್ಕೆ ಈ ಅಟ್ಯಾಕ್ ಆಗ್ತಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಬೀರ್, 2 ದೇಶದ ನಡುವಿನ ಸಂಘರ್ಷ ಬೇರೆ ಬೇರೆ ದೇಶಗಳಿಗೂ ಕೂಡ ವ್ಯಾಪಿಸಿಕೊಳ್ತಾ ಇದೆ. ಕೆಲವು ಕಡೆಗಳಲ್ಲಿ ಹಿಂಸಾಚಾರವಾಗ್ತಾ ಇದೆ. ಅಂದ್ರೆ ಇದು ಮತ್ತೊಂದು ಹಂತಕ್ಕೆ ತಲುಪುವಂತಹ ಮುನ್ಸೂಚನೆನಾ ಅಂತ? ಖಂಡಿತವಾಗ್ಲೂ ನೋಡಿ, ಇದು 2 ದೇಶಗಳ ನಡುವಿನ ಯುದ್ಧ ಅಂತ ನಾವು ಭಾವಿಸಲೇಬಾರದು. ಇದು ಜಾಗತಿಕವಾಗಿ ನಡೀತಾ ಇರುವಂತಹ ಒಂದು ಯುದ್ಧ. ಇಲ್ಲಿ ನೇರವಾಗಿ ಅಮೆರಿಕ ಇಸ್ರೇಲ್ ಒಂದು ಕಡೆ ಕಾಣಿಸ್ಕೊಳ್ತಾ ಇದ್ರೆ ಮತ್ತೊಂದು ಕಡೆಗೆ ಇರಾನ್ ಕಾಣಿಸ್ಕೊಳ್ತಾ ಇದೆ. ಆದರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಬಹಳಷ್ಟು ದೇಶಗಳು ಪರೋಕ್ಷವಾಗಿ ಇವುಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸುವಂತಹ ಕೆಲಸವನ್ನ ಮಾಡಿದಾವೆ. ಅದರ ಪರಿಣಾಮ ಇವತ್ತು ನಾವು ಏನು ನೋಡ್ತಾ ಇದ್ವಿ, ಆ ದಾಳಿ ಪ್ರತಿ ದಾಳಿಗಳನ್ನು ಕೂಡ ನಾವು ಗಮನಿಸಬಹುದು. ಮುಖ್ಯವಾಗಿ ನೋಡಿ, ಪರಮಾಣು ಅನ್ನುವಂಥದ್ದು ಒಂದು ಏನಂತಾರೆ ನೆಪ ಅಥವಾ ಕಾರಣ ಅಂತಾನೂ ಕೂಡ ಹೇಳ್ಬೋದು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇರಾನ್ ಒಂದು ಡಾಮಿನೇಟೆಡ್ ಕಂಟ್ರಿ ಆಗಿ ದೇಶವಾಗಿ ಬೆಳೀತಾ ಇತ್ತು. ಇಸ್ರೇಲ್ ಅದನ್ನು ತಡಿಬೇಕು ಅನ್ನುವಂಥದ್ದು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇತ್ತು. ಈಗ ಇಸ್ರೇಲ್ ಕೇವಲ ಒಂದು ದೇಶ ಮಾತ್ರ ಮಧ್ಯಪ್ರಾಚ್ಯದ ಭಾಗದಲ್ಲಿ ಏನು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿತ್ತು. ಇರಾನ್ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರೆ ಮಧ್ಯಪ್ರಾಚ್ಯದ ಹಿಡಿತ ಬಹುತೇಕ ಇರಾನ್ ಕೈಗೆ ಸೇರುವಂತ ಸಾಧ್ಯತೆಗಳಿತ್ತು. ಮಧ್ಯಪ್ರಾಚ್ಯದಲ್ಲಿರುವಂಥ ಇತರೆ ಮುಸ್ಲಿಂ ದೇಶಗಳಿಗೂ ಕೂಡ ಇದು ಬೇಕಾಗಿರಲಿಲ್ಲ. ಸೊ ಹೀಗಾಗಿ ಅವು ಎಲ್ಲ ದೇಶಗಳು ಸೇರಿ ಇಸ್ರೇಲ್ಗೆ ಬೆಂಬಲಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಸೊ ಹೀಗಾಗಿ ಅಮೆರಿಕ ಇಸ್ರೇಲ್ ಸೇರಿಕೊಂಡು ಈ ದಾಳಿಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿರುವಂತದ್ದು. ಅದರ ಭಾಗವಾಗಿ ಖಮೇನಿ ಹತ್ಯೆಯನ್ನ ಕೂಡ ಮಾಡಿರುವಂತದ್ದು. ಈ ಹಿಂದೆ ಕಳೆದ ವರ್ಷ ನಡೆದಂತ ಇಂಥದ್ದೇ ಸಂದರ್ಭದಲ್ಲೂ ಕೂಡ ಖಮೇನಿ ಹತ್ಯೆಗೆ ಸಂಚನ ಮಾಡಲಾಗಿತ್ತು, ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಅದು ಯಶಸ್ವಿ ಆಗಿರಲಿಲ್ಲ. ಆದ್ರೆ ಈ ಬಾರಿ ವ್ಯವಸ್ಥಿತವಾಗಿ ಪ್ಲಾನ್ ಅನ್ನ ರೂಪಿಸಿ ಖಮೇನಿ ಹತ್ಯೆ ಮಾಡುವಂತ ಕೆಲಸವನ್ನ ಅಮೆರಿಕ ಮಾಡಿರುವಂತದ್ದು. ಇದು ಒಂದು ಭಾಗ.
ಆದರೆ ಮತ್ತೊಂದು ಕಡೆಗೆ ಇರಾನ್ ಕೂಡ ಬಹಳಷ್ಟು ಜಿದ್ದನ್ನು ಹಿಡ್ಕೊಂಡು ಕೂತಿತ್ತು. ಯಾವುದೇ ಕಾರಣಕ್ಕೂ ಕೂಡ ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಮಾಡುವಂಥ ವಿಚಾರ ಏನಿದೆ ಆ ನಿರ್ಧಾರದಿಂದ ಹಿಂದೆ ಸರಿಯಲ್ಲ ಅನ್ನುವಂತಹ ಒಂದು ಸ್ಟ್ರಾಂಗ್ ನಿಲುವನ್ನು ತೆಗೆದುಕೊಂಡಿತ್ತು. ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾವು ಗಮನಿಸಿದರೆ ರಷ್ಯಾ ಸೇರಿದಂತೆ ಬೇರೆ ಬೇರೆ ದೇಶಗಳು ಕೂಡ ಇರಾನ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವು. ಅದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂದರೆ ಈಗ ಅಮೆರಿಕ ಇಸ್ರೇಲ್ನ ಸಹಾಯದೊಂದಿಗೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚು ಡಾಮಿನೆನ್ಸಿಯನ್ನು ಬೆಳೆಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹೀಗಾಗಿ ರಷ್ಯಾ ಇರಾನನ್ನು ಹಿಡ್ಕೊಂಡು ಮಧ್ಯಪ್ರಾಚ್ಯದಲ್ಲಿ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಇದಕ್ಕೆ ಚೀನಾದ ಬೆಂಬಲವೂ ಕೂಡ ಇತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಒಟ್ಟಾರೆ ನಾವು ನೋಡೋದಾದ್ರೆ ವ್ಯಾಪಾರ ವಹಿವಾಟು, ಕಚ್ಚಾ ತೈಲದ ಮಾರುಕಟ್ಟೆ, ಈ ಎಲ್ಲಾ ದೃಷ್ಟಿಕೋನಗಳು ಕೂಡ ಇದರ ಮೇಲೆ ಪರಿಣಾಮ ಬೀರಿರುವಂತದ್ದು. ತೆರೆಮರೆಯಲ್ಲಿ ಸಾಕಷ್ಟು ದೇಶಗಳ ಪಾತ್ರವೂ ಕೂಡ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಕಂಡು ಬರ್ತಾ ಇರುವಂತದ್ದು. ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇರಾನ್ನ ಈ ಆಂತರಿಕ ವಿಚಾರದಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡ್ತಾ ಇರುವಂಥದ್ದು ಇದೇ ಮೊದಲಲ್ಲ, ಇದು ಎರಡನೇ ಬಾರಿ.